ದಾಳಿಯಿಂದ ಹುಬ್ಬಳ್ಳಿ ಮೂಲದ ಕುಟುಂಬ ಜಸ್ಟ್ ಮಿಸ್ ಆಗಿದೆ. ಹುಬ್ಬಳ್ಳಿಯ ಕಲ್ಯಾಣ ಶೆಟ್ಟರ್ ಕುಟುಂಬಸ್ಥರು ಪಾರಾಗಿದ್ದಾರೆ. ಜಮ್ಮು ಕಾಶ್ಮೀರ ಟ್ರಿಪ್ಗೆ ಹೋಗಿದ್ದಂತಹ ಒಟ್ಟು 45 ಮಂದಿ ಏಪ್ರಿಲ್ 11ಕ್ಕೆ ಬಸ್ನಿಂದ ಕಾಶ್ಮೀರದತ್ತ ಪ್ರಯಾಣವನ್ನ ಬೆಳೆಸಿದ್ರು. ಏಪ್ರಿಲ್ 18ರಂದು ಪಹಲ್ಗಾಮ್ನಲ್ಲಿ ಇಡೀ ದಿನ ಎಂಜಾಯ್ ಮಾಡಿದ್ದಾರೆ. ಮಿನಿ ಸ್ವಿಟ್ಜರ್ಲೆಂಡ್ ಅಂತ ನಾವೇನ್ ಕರಿತೀವಿ ಪಹಲ್ಗಾಮನ್ನ, ಅಲ್ಲಿ ಇಡೀ ದಿನ ಎಂಜಾಯ್ ಮಾಡಿದ್ದಾರೆ. ದುರ್ಗಮ ಮಾರ್ಗದಲ್ಲಿ ಕುದುರೆ ಸವಾರಿ ಮಾಡಿ ಪಹಲ್ಗಾಮನ್ನ ಸೇರ್ಕೊಂಡಿದ್ರು. 7 ಕಿಲೋಮೀಟರ್ ಕುದುರೆ ಸವಾರಿ ಮಾಡಿ ಪಹಲ್ಗಾಮನ್ನ ಸೇರಿದ್ರು. ಪಹಲ್ಗಾಮ್ ಸೌಂದರ್ಯದ ಬಗ್ಗೆ ಇಡೀ ಕುಟುಂಬ ವಿವರಿಸಿದೆ. ಪಹಲ್ಗಾಮ್ ಶಾಂತವಾಗಿರುವ ಪ್ರದೇಶ, ಅಲ್ಲಿ ಹೆಚ್ಚಿನ ಭದ್ರತೆಗಳು ಇಲ್ಲ. ಉಗ್ರರು ಕಾಡಿನ ಮಾರ್ಗವಾಗಿ ನಡೆದುಕೊಂಡು ಬಂದಿರುವಂತಹ ಸಾಧ್ಯತೆ ಇದೆ. ದಾಳಿಗೂ ಮುನ್ನ ಕಾಶ್ಮೀರದಲ್ಲಿ ವಿವಿಧ ಕಡೆ ಭಾರೀ ಮಳೆಯಾಗಿತ್ತು. ಈ ಸ್ಥಳ ಸುರಕ್ಷಿತವಾಗಿತ್ತು. ಆದ್ದರಿಂದಲೇ ಟಾರ್ಗೆಟ್ ಅಂದ್ರೆ ಆ ಒಂದು ಸ್ಥಳ ಏನಿತ್ತು ಅದು ಸುರಕ್ಷಿತವಾಗಿರ್ಲಿಲ್ಲ. ಪಹಲ್ಗಾಮ್ ಅನ್ನೋದು ಇಡೀ ಕುಟುಂಬಸ್ಥರು ಹೇಳ್ತಾ ಇರುವಂತಹ ಹೇಳಿಕೆಗಳು. ಆದ್ದರಿಂದಲೇ ಟಾರ್ಗೆಟ್ ಮಾಡಿದ್ದಾರೆ ಅಂತ ಹೇಳಿ ಇಡೀ ಕುಟುಂಬ ಹೇಳ್ತಾ ಇದೆ. ಅಲ್ಲಿನ ಪ್ರಕೃತಿ ಸೌಂದರ್ಯ ಯಾವ ರೀತಿಯಾಗಿ ಇತ್ತು ಅನ್ನೋದರ ಕುರಿತು ವಿವರಣೆಯಾಗಿ ಹೇಳಿದೆ ಇಡೀ ಕುಟುಂಬ. ನೋಡಿ, ದೃಶ್ಯದಲ್ಲೂ ಕೂಡ ಗಮನಿಸಬಹುದಾಗಿರುವಂಥದ್ದು ಯಾವ ರೀತಿಯಾಗಿ ಇದೆ ಪಹಲ್ಗಾಮ್ ಅಂತ ಹೇಳಿ. ಸುತ್ತವೂ ಕೂಡ ಕಲ್ಲು ಮುಳ್ಳು, ಸೌಂದರ್ಯ ಮಾತ್ರ, ಪ್ರಕೃತಿ ಸೌಂದರ್ಯ ಮಾತ್ರ ಹೇಳುತ್ತಿರೋದು. ಅಷ್ಟರ ಮಟ್ಟಿಗಿತ್ತು. ನಮಗೊಂಥರ ಖುಷಿ ಆಗ್ತಾ ಇತ್ತು ಅಲ್ಲಿನ ವಾತಾವರಣ, ಅಲ್ಲಿ ಇದ್ದಂತಹ ಜನ ಎಲ್ಲರೂ ಕೂಡ ಒಳ್ಳೆಯವರು ಅಂತ ಕೂಡ ಕುಟುಂಬಸ್ಥರು ಹೇಳ್ತಾ ಇರುವಂಥದ್ದು. ಅಲ್ಲಿನ ಪ್ರಕೃತಿ ಸೌಂದರ್ಯ, ಮತ್ತೆ ಅಲ್ಲಿ 2 ದಿನದ ಹಿಂದೆ ಕೂಡ ಮಳೆಯಾಗಿತ್ತು. ಸೊ ಮಳೆಯಾಗಿದ್ದರಿಂದ ಸ್ವಲ್ಪ ದಾರಿಗಳು ಕೂಡ ಕಷ್ಟ ಆಗ್ತಾ ಇತ್ತು ನಾವು ಹೋಗಿ ತಲುಪೋದಕ್ಕೆ ಅನ್ನುವಂತಹ ಮಾತುಗಳು. ಉಗ್ರರು ದಾಳಿ ಮಾಡಿದಂತಹ ಸಂದರ್ಭದಲ್ಲಿ ಒಂದಷ್ಟು ವಿಜುವಲ್ಸ್ ನಾವು ಕೂಡ ಗಮನಿಸಿದ್ವಿ. ಅವರು ಓಡ್ ಹೋಗುವಂತಹ ಸಂದರ್ಭದಲ್ಲಿ ಅವರ ಶೂಗಳೆಲ್ಲವೂ ಕೂಡ ಅಲ್ಲಲ್ಲೇ ಚಲ್ಲಾಪಿಲ್ಲಿಗಳಾಗಿತ್ತು. ಆ ಬದಿಗೆ ಶೂಗಳೆಲ್ಲವೂ ಕೂಡ ಕಚ್ಕೊಂಡಿದ್ವು. ನೋಡಿ, ದೃಶ್ಯದಲ್ಲಿ ಗಮನಿಸ್ತಾ ಇದ್ರಿ ಸ್ಥಳ ಯಾವ ರೀತಿಯಾಗಿದೆ, ಪಹಲ್ಗಾಮ್ನ ಸ್ಥಳ ಯಾವ ರೀತಿಯಾಗಿದೆ, ಆ ಪ್ರಕೃತಿ ಸೌಂದರ್ಯ ಎಷ್ಟು ರಮಣೀಯವಾಗಿದೆ. ನೋಡೋದಕ್ಕೆ 2 ಕಣ್ಣು ಸಾಲದು, ಅಷ್ಟು ಸೌಂದರ್ಯದಿಂದ ಕೂಡಿದೆ ಆ ಒಂದು ಸ್ಥಳ ಅಂತ ಹೇಳಿ ಹುಬ್ಬಳ್ಳಿಯ ಕುಟುಂಬಸ್ಥರು ಹೋಗಿದ್ರಲ್ಲ ಅವರು ಎಕ್ಸ್ಪ್ಲೇನ್ ಮಾಡ್ತಾ ಇದ್ದಾರೆ. ಮತ್ತೆ ವಿಡಿಯೋವನ್ನ ಕೂಡ ತೋರಿಸ್ತಾ ಇದ್ದಾರೆ ಯಾವ ರೀತಿಯಾಗಿತ್ತು ನೋಡಿ. ಇಡೀ ಕುಟುಂಬಸ್ಥರು ಎಂಜಾಯ್ ಮಾಡ್ಕೊಂಡು ಖುಷಿಯಿಂದ ವಾಪಸ್ ಆಗಿದ್ದಾರೆ. ಜಸ್ಟ್ ಮಿಸ್ ಆಗಿದ್ದಾರೆ. ಒಟ್ಟು 45 ಮಂದಿ ಏಪ್ರಿಲ್ 11ಕ್ಕೆ ಬಸ್ನಿಂದ ಕಾಶ್ಮೀರದತ್ತ ಪ್ರಯಾಣವನ್ನ ಬೆಳೆಸ್ತಾರೆ. ರಜೆ ಇದ್ದಂತಹ ಸಂದರ್ಭದಲ್ಲಿ ಕಾಶ್ಮೀರಕ್ಕೆ ಹೋಗೋಣ, ಪಹಲ್ಗಾಮನ್ನ ನೋಡ್ಕೊಂಡು ಬರೋಣ, ಅಲ್ಲಿನ ಪ್ರಕೃತಿ ಸೌಂದರ್ಯ, ಹೀಗೆ ಒಂದಷ್ಟು ಪ್ಲಾನ್ಗಳನ್ನು ಕೂಡ ಮಾಡಿರ್ತಾರೆ ಕುಟುಂಬಸ್ಥರು. ಅಲ್ಲಿಗೆ ಹೋದಂತಹ ಸಂದರ್ಭದಲ್ಲಿ ಅಲ್ಲಿ ಯಾವುದೇ ರೀತಿಯಾದಂತಹ ಭದ್ರತೆಗಳು ಕೂಡ ಇರಲಿಲ್ಲ. ಸೇನೆ ಕೂಡ ಸನ್ನದ್ಧವಾಗಿರಲಿಲ್ಲ. ಅಲ್ಲಿ ಯಾವುದೇ ಸೇನಾ ಅಧಿಕಾರಿಗಳು ಕೂಡ ಇರಲಿಲ್ಲ. ಸೆಕ್ಯೂರಿಟಿ ಯಾವುದು ಇರಲಿಲ್ಲ ಅಂತ ಹೇಳಿ ಕುಟುಂಬಸ್ಥರು ಹೇಳ್ತಾ ಇರುವಂಥದ್ದು. ಬೆಳಗಾಂ ಹೋಗಿದ್ರಿ, ಪರಿಸ್ಥಿತಿ ಯಾವ ರೀತಿ ಇತ್ತು? ಅಲ್ಲೆಲ್ಲ ನಾರ್ಮಲ್ ಇತ್ತು. ಎಲ್ಲರೂ ಅವ್ರವ್ರ ಫ್ಯಾಮಿಲಿ ಜೊತೆ ಭಾಳ ಖುಷಿಯಿಂದ ಇದ್ದರು. ಅಲ್ಲಿ ವಾತಾವರಣ ನೋಡಿದರೆ ಹಿಂಗೆ ಆಗುವಂಥದ್ದು ಇರಲಿಲ್ಲ. ಅಲ್ಲಿ ಎಲ್ಲರೂ ಒಂಥರ ಖುಷಿ ಒಳಗೆ ಇದ್ರು ಮಸ್ತ್. ಆದರೆ ಈ ಘಟನೆಗೆ ನೋಡಿದ್ರೆ ಭಾಳ ಹೆದರಿಕೆ ಬಂತು ನಮಗೆಲ್ಲ. ಅಲ್ಲಿ ಅವ್ರವ್ರ ಯಜಮಾನ್ರನ್ನ ಕಳ್ಕೊಂಡವರು ಪಾಪ ಎಲ್ಲ ಹೆಣ್ಮಕ್ಳು ಭಾಳ ದುಃಖ ಆಗೈತೆ ಅಲ್ಲಿಂದ. ಅದನ್ನು ನೋಡಿ ಅಲ್ಲಿ ಹೆಂಗೆ ಹೊಡಿಬಾರ್ದಿತ್ತು ಅವ್ರನ್ನ. ಅವ್ರು ಕಳ್ಕೊಂಡಂಥವ್ರಿಗೆ ಭಾಳ ದುಃಖ ಆಗೈತೆ. ಅದನ್ನು ದೇವರು ಅವ್ರಿಗೆ ಶಕ್ತಿ ಕೊಡಲಿ ಅಂತ ಕೇಳ್ತಾ ಇದ್ದೇವೆ. ಮತ್ತು ಇದನ್ನು ಮಾಡಿದಂಥವ್ರಿಗೆ ಶಿಕ್ಷೆ ಆಗಲೇಬೇಕಂತ ಹೇಳ್ತೇನೆ. ಆ ಉಗ್ರರನ್ನ ಹಿಡಿದು ಅವ್ರಿಗೆ ಭಾಳ ಶಿಕ್ಷೆ, ಇಂಥದ್ದು ಇನ್ನೇನು ಕೃತ್ಯ ಮಾಡಬಾರ್ದು ಅಂತ ಹೇಳಿ ಅವ್ರಿಗೆ ಆಗಬೇಕು ಅಂಥ ಶಿಕ್ಷೆ ಕೊಡಲಿ ಸರ್ಕಾರ ಅಂತ ನಾನು ಕೇಳ್ಕೊತಾ ಇದ್ದೀನಿ. ನೀವು ಯಾವತ್ತೂ ಅಲ್ಲಿ ಇಡೀ ದಿನ ಸಮಯ ಕಳೆದಿದ್ರಿ? ನಾವು 18ನೇ ತಾರೀಕು ಅಲ್ಲಿದ್ವಿ ನಾವು. ಅಲ್ಲಿ ಏನು ಅನಿಸ್ಲಿ, ಭಾರಿ ಎಂಜಾಯ್. ಅಲ್ಲಿ ಮೇಲೆ ಹತ್ತಿ ಹೋದ್ಕೂಡ ಭಾರಿ ಖುಷಿ ಆಗಿಬಿಡ್ತೈತ್ರಿ. ನೋಡಿದ ಕೂಡ ಒಂಥರ ಖುಷಿ. ಮತ್ತಷ್ಟು ಡೀಟೇಲ್ಸ್ ನೀಡ್ತಾ ಹೋಗ್ತಾರೆ ನನ್ನ ಕಲೀಗ್ ಮಲ್ಲಿಕ್ ಫೋನು ಸಂಪರ್ಕದಲ್ಲಿದ್ದಾರೆ. ಎಸೇನು ಮಲ್ಲಿಕ್, ಹುಬ್ಳಿಯಿಂದ 45 ಜನ ಪಹಲ್ಗಾಮಿಗೆ ಪಯಣವನ್ನು ಬೆಳೆಸಿದಂತಹ ಸಂದರ್ಭದಲ್ಲಿ ಅಲ್ಲಿನ ಸೌಂದರ್ಯದ ಬಗ್ಗೆ ಹೇಳ್ತಾ ಇರುವಂಥದ್ದು. ಇನ್ನು ಏನೆಲ್ಲ ಮಾಹಿತಿಯನ್ನು ಕೊಟ್ಟರು ಅವರು, ನೀವು ಅವರನ್ನು ಭೇಟಿ ಮಾಡಿ ಮಾತನಾಡಿಸಿದಂತಹ ಸಂದರ್ಭದಲ್ಲಿ ಅಂತ?
ಎಸ್ ರಮ್ಯ, ಏನು ಹುಬ್ಬಳ್ಳಿಯ ಕಲ್ಯಾಣ ಶೆಟ್ಟರ ಕುಟುಂಬ ಏನಿದೆ, ಒಂದು ತುಂಬ ಕುಟುಂಬ ಸುಮಾರು 45 ಜನ ಹುಬ್ಬಳ್ಳಿಯಿಂದ ಏಪ್ರಿಲ್ 11ನೇ ತಾರೀಕು ಇಲ್ಲಿಂದ ಕಾಶ್ಮೀರದತ್ತ ಪ್ರಯಾಣವನ್ನ ಬೆಳೆಸಿದ್ರು ಮತ್ತು ಪ್ರವಾಸವನ್ನ ಮುಗಿಸಿ ಏಪ್ರಿಲ್ 18ರಂದು ಪಹಲ್ಗಾಮ್ನಲ್ಲಿ ಇಡೀ ದಿನ ಈ ಕುಟುಂಬ ಠಿಕಾಣಿಯನ್ನು ಹೂಡಿ ಅಲ್ಲಿಯ ಸೌಂದರ್ಯವನ್ನ ಸವಿದು ಅಲ್ಲಿಯ ಜನರನ್ನ ಭೇಟಿಯಾಗಿ ಕಾಶ್ಮೀರದ ಸೊಬಗನ್ನ ಕೊಂಡಾಡಿ ಮತ್ತೆ ಮರಳಿದ್ರು. ಇವರು ಮರಳಿದ ನಂತರ ಬುಧವಾರ ದಿನ ಉಗ್ರರ ಅಟ್ಯಾಕ್ ಆಗಿರುವಂತದ್ದು ಮತ್ತು ಅಮಾಯಕ ಜನರು ಬಲಿಯಾಗಿರುವಂತದ್ದು. ಈ ಸಂದರ್ಭದಲ್ಲಿ ಒಂದು ಕೂದಲೆಳೆಯ ಅಂತರದಲ್ಲಿ, ಅಂದ್ರೆ 1-2 ದಿನಗಳ ಅಂತರದಲ್ಲಿ ಇವರು ಕಾಶ್ಮೀರದಿಂದ ಆಚೆ ಬಂದ್ರು ಅಂತಾನೆ ಹೇಳಲಾಗ್ತಾ ಇದೆ. ಈ ಸಂದರ್ಭದಲ್ಲಿ ಸುಮಾರು 45 ಜನ ಇದ್ದಂತ ತುಂಬು ಕುಟುಂಬಕ್ಕೆ ಯಾವುದೇ ರೀತಿಯಾಗಿ ತೊಂದರೆ ಆಗಿಲ್ಲ ಅಂತೇಳಿ ಅವರು ಅದನ್ನ ಹೇಳಿದ್ರು. ಮತ್ತು ಸ್ಥಳೀಯರ ಬಗ್ಗೆ ಅವರು ಒಳ್ಳೆಯ ಅಭಿಪ್ರಾಯವನ್ನೇ ಕೂಡ ವ್ಯಕ್ತ ಮಾಡಿದ್ರು. ಏನು ಉಗ್ರರ ದಾಳಿಯನ್ನ ಇವರು ಖಂಡಿಸ್ತಾ ಇದ್ದಾರೆ ಮತ್ತು ತಪ್ಪು ಮಾಡಿದಂತವರಿಗೆ ಕಠಿಣ ಶಿಕ್ಷೆ ಆಗ್ಬೇಕು ಅನ್ನೋದು ಕೂಡ ಹೇಳಿದ್ರು. ಮತ್ತು ಜೊತೆಗೆ ಉಗ್ರರು ಕಾಡಿನ ಮೂಲಕ ಬರ್ಲಿಕ್ಕೆ ಅಲ್ಲಿ ಹೇಗೆಲ್ಲ ಸಾಧ್ಯ ಆಯ್ತು ಅನ್ನುವ ಮಾಹಿತಿಯನ್ನು ಕೂಡ ಹಂಚ್ಕೊಂಡ್ರು. ಕಾಶ್ಮೀರದಲ್ಲಿ ಆಗಿರ್ತಕ್ಕಂತ ಭೂಕುಸಿತ ಏನಿತ್ತು ಅದ್ರ ಬಗ್ಗೆನೂ ಕೂಡ ತಮ್ಮ ಅನುಭವವನ್ನ ಹಂಚ್ಕೊಳ್ತಾರೆ. ಒಟ್ಟಾರೆ ಹೇಳ್ಬೇಕಂದ್ರೆ ಕಾಶ್ಮೀರದ ಸೊಬಗು ಭಾರತೀಯರಿಗೆ ತುಂಬಾನೇ ಇಷ್ಟ ಆಗುತ್ತೆ. ನಾವಲ್ಲಿ ಹೋಗಿ ಬಂದಿದ್ವಿ, ಅದು ಇಷ್ಟ ಆಯ್ತು. ಬಟ್ ಉಗ್ರರ ದಾಳಿಯನ್ನ ಅಲ್ಲಿನ ನಾವು ಖಂಡಿಸ್ತೀವಿ. ಸೆಕ್ಯೂರಿಟಿ ಬಗ್ಗೆ ಏನ್ ಹೇಳಿದ್ರು ಅವರು? ಯಾಕೆಂತಂದ್ರೆ ಈಗ ಸಾಕಷ್ಟು ಆರೋಪಗಳು ಕೇಳಿ ಬರ್ತಾ ಇದ್ವು. ಏನಪ್ಪಾ ಅಂತಂದ್ರೆ ಅಲ್ಲಿ ಸೆಕ್ಯೂರಿಟಿ ಪ್ರಾಬ್ಲಮ್ ಇತ್ತು, ಅಲ್ಲಿ ಅದೊಂದು ಬಯಲು ಪ್ರದೇಶ, ಸೊ ಅಲ್ಲಿ ಯಾವುದೇ ರೀತಿಯಾದಂತಹ ಸೆಕ್ಯೂರಿಟಿಗಳು ಇರ್ಲಿಲ್ಲ ಅಂತ. ಸೊ ಇವ್ರು ಏನ್ ಹೇಳ್ತಾ ಇದ್ದಾರೆ, ಇವ್ರ ಕುಟುಂಬಸ್ಥರು ಏನ್ ಹೇಳ್ತಾ ಇದ್ದಾರೆ ಸೆಕ್ಯೂರಿಟಿ ಬಗ್ಗೆ? ಕಲ್ಯಾಣ ಶೆಟ್ಟರ ಕುಟುಂಬ ಮತ್ತು ಮಕ್ಕಳು ಅಲ್ಲಿ ಹೋಗಿ ಬಂದಂತ ಸಂದರ್ಭದಲ್ಲಿ ತುಂಬು ಕುಟುಂಬ ಆಯಿತು. ಏನು ಪ್ರಮುಖ ಹೋಟೆಲ್ಗಳು ಮತ್ತೆ ಪ್ರವಾಸಿ ತಾಣಗಳು, ಏನು ಜಿಪ್ ಲೈನ್ ಇದೆ ಮತ್ತು ಪಹಲ್ಗಾಮ್ನ ಓಪನ್ ಲಾನ್ ಲೇಕ್ ಏನಿದೆ, ಇಲ್ಲಿ ಎಲ್ಲ ಸೆಕ್ಯೂರಿಟಿ ಅಷ್ಟಕ್ಕಷ್ಟೇ ಅನ್ನುವ ಮಾತು ಕೂಡ ಕೇಳಿ ಬಂದಿತ್ತು. ಅವ್ರು ಹೇಳೋ ಪ್ರಕಾರ ಎಲ್ಲೆಂದರಲ್ಲಿ ಆರ್ಮಿ ಅವರು ಇರ್ತಿರ್ಲಿಲ್ಲ, ಕೆಲವೊಂದಿಷ್ಟು ಮುಖ್ಯ ಪಾಯಿಂಟ್ ಗಳಲ್ಲಿ ಅವ್ರು ಇರ್ತಿದ್ರು. ಏನು ದುರ್ಗಮ ಪ್ರದೇಶವಾಗಿ ಕಾಡಿತ್ತು, ಆ ಕಾಡಿನಲ್ಲಿ ಭೂ ಕುಸಿತ ಆದ ನಂತರ ಸೆಕ್ಯೂರಿಟಿಗಳು ಒಂದು ಪಾಯಿಂಟ್ ಅಷ್ಟೊಂದು ನೀಟಾಗಿ ಇರ್ಲಿಲ್ಲ ಅನ್ನುವ ಮಾಹಿತಿ ಅವರು ವ್ಯಕ್ತಪಡಿಸ್ತಾರೆ. ಅದಕ್ಕೆ ಕಾರಣ ಭೂ ಕುಸಿತನೂ ಇರ್ಬೋದು ಅಂತ ಒಂದ್ ಕಡೆ ಹೇಳ್ತಾರೆ. ಮತ್ತೊಂದ್ ಕಡೆ ಅಲ್ಲಿ ಆತರ ಭಯದ ವಾತಾವರಣ ಇರ್ಲಿಲ್ಲ. ಏನು ಇತ್ತೀಚೆಗೆ ಕಾಶ್ಮೀರದಲ್ಲಿ ಪ್ರವಾಸಿಗರು ಹೆಚ್ಚಾದ ನಂತರ ಅಲ್ಲಿ ಯಾವುದೇ ರೀತಿಯ ಈ ರೀತಿಯ ಬೆಳವಣಿಗೆ ಆಗಿಲ್ಲ. ಸೊ ಹೀಗಾಗಿ ಇದೊಂದು ಯಾರಿಗೂ ಊಹಿಸಲಾಗದಂತ ಘಟನೆ ಅಂತಾನೆ ಹೇಳಿದ್ರು ರಮ್ಯಾ. ರೈಟ್ ಮಲ್ಲಿಕ್, ಥ್ಯಾಂಕ್ ಯು ತಮ್ಮೆಲ್ಲ ಕಂಪ್ಲೀಟ್ ಮಾಹಿತಿಗಾಗಿ.